ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ನನಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿರ್ತೀರಾ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವತ್ತು ಭಾನುವಾರದ ಮಧ್ಯಾಹ್ನದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಹಳೆ ವಿಡಿಯೋದಲ್ಲಿ ನೋಡಿರ್ತೀರಾ, ಪಾಪುಗೆ ಫಾಲೋ ಅಪ್ ಚೆಕಪ್ ಇತ್ತು 1 ಮಂತ್ದು, ಅವನಿಗೆ 1 ತಿಂಗಳು ತುಂಬಿತು. ಸೊ ಹಾಗಾಗಿ ಫಾಲೋ ಅಪ್ ಚೆಕಪ್ಗೆ ಹೋಗಿದ್ವಿ ಅಂತ ಹೇಳಿದ್ದೆ. ಸೊ ಚೆಕಪ್ ಇದ್ದಿದ್ರಿಂದ ಅವ್ನಿಗೆ 1 ಮಂತ್ದು ಫೋಟೋ ಶೂಟ್ನ ಮಾಡೋಕ್ಕೆ ಆಗಿರಲಿಲ್ಲ. ಸೊ ನಾನು ಅಂದ್ಕೊಂಡಿದ್ದೆ ಮನೇಲಿ ಏನೆಲ್ಲ ಪ್ರಾಡಕ್ಟ್ಸ್ ಇರುತ್ತೆ, ಮೆಟೀರಿಯಲ್ ಇರುತ್ತಲ್ಲ, 1 ಮಂತ್ದು ಅದನ್ನು ಬಳಸ್ಕೊಂಡು ಆ ಪ್ರಾಡಕ್ಟು ಅಥವಾ ಆ ಐಟಮ್ಸಲ್ಲೇ ಅವ್ನಿಗೆ 1 ಮಂತ್ ಫೋಟೋ ಶೂಟ್ ಮಾಡಬೇಕು ಅಂತ. ಸೊ ನಿನ್ನೆ ಬಂದು ತುಂಬ ಲೇಟ್ ಆಗಿದ್ರಿಂದ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಪೆಕ್ಕುಮಗು ಸ್ಕೂಲ್ ರಜಾ ಇದೆ, ಸಂಡೇ ಆಗಿರೋದ್ರಿಂದ ಅದನ್ನು ಮಾಡಬೇಕು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ತಿಂಗಳು ತುಂಬ್ತಲ್ವ, ಸೊ ಹಾಗಾಗಿ ಮನೇಲಿ ಇವತ್ತು ತಲೆಕಾಲು ಮಟನ್ನ ತಗೊಂಡ್ಬಂದಿದ್ದಾರೆ. ಸೊ ಬೆಳಗ್ಗೆ ಟಿಫನ್ ಆಯಿತು, ನಂದು ಸ್ನಾನ ಆಯಿತು, ಪಾಪದು ಸ್ನಾನ ಆಯಿತು. ಅವ್ನು ಇವಾಗ ಮಲ್ಕೊಂಡಿದ್ದಾನೆ. ಅವನು ಮಲ್ಕೊಂಡಿರೋದ್ರಿಂದ ಏನಾದರೂ ಸ್ವಲ್ಪ ಕೆಲಸ ಇದ್ದರೆ ಮಾಡ್ಕೊಬಿಡ್ಬೋದು. ಸೊ ಅವ್ನು ಎದ್ದೋಳೋ ಅಷ್ಟರಲ್ಲಿ ಫೋಟೋ ಶೂಟ್ಗೆಲ್ಲ ರೆಡಿ ಮಾಡಿಕೊಂಡು ಇದು ಅಡುಗೆನೂ ಕೂಡ ರೆಡಿ ಮಾಡ್ಕೋಬೇಕು. ಅಡುಗೆ ಅಂತಂದರೆ ಇನ್ನೇನಿಲ್ಲ, ಬಾಣಂತಿಯರಿಗೆ ಕೊಡ್ತಾರಲ್ಲ ನಾರ್ಮಲ್ ಕಾಲು ಸೊಪ್ಪು, ಅದನ್ನು ಮಾಡ್ಕೋಬೇಕು. ಸೊ ಅದನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಕಿಚನ್ಗೆ ಬಂದಿದ್ದೀನಿ ಇವತ್ತು. ನನ್ನ ಹಸ್ಬೆಂಡು ಮತ್ತು ಪೆಕ್ಕಮ್ಮ ಇಬ್ಬರು ಪಾಪುಗೆ ಫೋಟೋಶೂಟ್ಗೆ ಏನು ಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೋತಾರೆ. ಸೊ ನಮ್ಮ ಮನೇಲಿ ಹಣ್ಣಿತ್ತಲ್ಲ, ಸೊ ಆ ಹಣ್ಣುಗಳನ್ನ ಯೂಸ್ ಮಾಡಿಕೊಂಡು 1 ಮಂತ್ ಬೇಬಿ ಫೋಟೋಶೂಟ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ತೋರಿಸ್ತೀನಿ ಮುಂದೆ ಫೋಟೋಶೂಟ್ ಹೆಂಗೆ ಇರುತ್ತೆ, ಏನೆಲ್ಲ ಯಾವ ರೀತಿ ಯಾವ ಥೀಮಲ್ಲಿ ಮಾಡ್ತೀವಿ. ಆ್ಯಂಡ್ ಬಾಣಂತಿಯರಿಗೆ ತಲೆಕಾಲು ಸೂಪ್ನ ಯಾವ ರೀತಿ ಮಾಡಿ ಕೊಡ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನಿಮಗೂ ಯೂಸ್ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಆಲ್ರೆಡಿ, ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು ಅಥವಾ ಬಾಣಂತಿ ಆಗಿರ್ಬೋದು, ಡೆಲಿವರಿ ಆಗಿರೋರು, ಸೊ ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್. ಫೋಟೋಶೂಟ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ಹಣ್ಣುಗಳನ್ನ ತಗೊಂಡೋಗಿ ನನ್ನ ಹಸ್ಬೆಂಡ್ಗೆ ಕಟ್ ಮಾಡಕ್ಕೆ ಕೊಡ್ತಿದ್ದೀನಿ. ಆ್ಯಕ್ಚುಲಿ ಇವತ್ತು ಆಲ್ರೆಡಿ ಹೇಳ್ದಂಗೆ ಪೆಕ್ಕುಮ್ಮ ಕೂಡ ಇರೋದ್ರಿಂದ ಅವಳು ಹೆಲ್ಪ್ ಮಾಡ್ತಾಳೆ. ಕೆಲವೊಂದ್ಸತಿ ಹೆಲ್ಪ್ ಮಾಡ್ತಾಳೆ, ಕೆಲವೊಂದ್ಸತಿ ಅವಳ ಕಡೆಯಿಂದ ತುಂಬ ತೊಂದರೆನೇ ಜಾಸ್ತಿ. ಬಿಡಲ್ಲ ಅವಳು ಪಾಪನಂತೂ, ಎಷ್ಟು ಕರೆದ್ರೂ ಬಿಡಲ್ಲ. ಮೈ ಮೇಲೆ ಬೀಳ್ತಿರ್ತಾಳೆ ನನ್ನ ತಮ್ಮ ಅಂತ. ಸೊ ಅವಳಿಗೆ ಹೊರಗಡೆ ಕಳಿಸ್ಬಿಟ್ಟು, ಅಂದರೆ ಅತ್ತೆ ಹತ್ರ ಆಟ ಆಡೋಕ್ಕೆ ಬಿಟ್ಬಿಟ್ಟು ನಾವು ಅಷ್ಟೇ ಕೆಲಸ ಮಾಡ್ಕೋತಿದ್ರು. ಕೊನೆಗೂ ಬಿಡಲಿಲ್ಲ ನನ್ನ ತಮ್ಮಗೆ ನಾನು ಹೆಲ್ಪ್ ಮಾಡ್ತೀನಿ, ವಿಡಿಯೋದಲ್ಲಿ ನಾನು ಬರ್ತೀನಿ ಅಂದ್ಬಿಟ್ಟು ಡ್ರೆಸ್ನ ಚೇಂಜ್ ಮಾಡ್ಕೊಂಡು ಬಂದು ನಿಂತ್ಕೊಂಡಿದ್ದಾಳೆ. ಇನ್ನೊಂದು ವಿಷಯ ಏನು ಅಂತ ಅಂದರೆ, ನನ್ನ ಕೊನೆ ವಿಡಿಯೋದಲ್ಲಿ ಒಬ್ಬರು ಮೆಸೇಜ್ ಮಾಡಿದ್ರು, ಬಾಣಂತಿ ರೂಮ್ನ ನೀಟಾಗಿ ಇಟ್ಕೊಳ್ಳಿ, ತುಂಬ ಗಲೀಜಾಗಿ ಇಟ್ಕೋಬೇಡಿ ಅಂತ. ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ನಾನು ರೂಮ್ನ ಕ್ಲೀನ್ ಮಾಡ್ಕೋತೀವಿ. ಆ್ಯಂಡ್ ಹಾಗೆ ಈ ರೀತಿ ಕಿಟಕಿಗಳನ್ನ ಓಪನ್ ಮಾಡ್ಕೊಂಡು ಡೈಲಿ ಫ್ರೆಶ್ ಏರ್ ಒಳಗಡೆ ಬರೋ ಥರನೂ ನೋಡ್ಕೋತೀವಿ. ಬಟ್ ಆದರೆ ಡೆಲಿವರಿ ಆಗಿದ್ದು ಸ್ಟಾರ್ಟಿಂಗು ನನ್ನ ಕೈಲಿ ರೂಮ್ನ ಕ್ಲೀನ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ನನ್ನ ಹಸ್ಬೆಂಡ್ ಕ್ಲೀನ್ ಮಾಡಿದ್ರೆ, ಗಂಡು ಮಕ್ಕಳು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಅದು ನೀಟಾಗಿ ಆಗೋದಿಲ್ಲ. ಸೊ ಅವ್ರಿಗೆ ಎಷ್ಟು ಗೊತ್ತೋ ಅಷ್ಟು ಕ್ಲೀನ್ ಮಾಡಿಬಿಟ್ಟಿರೋರು. ಸೊ ಹಾಗಾಗಿ ಅಷ್ಟೇ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಒನ್ಸ್ ನನಗೆ ನನ್ನ ರೂಮ್ನ ಕ್ಲೀನ್ ಮಾಡ್ಕೊಳಕ್ ಆಗತ್ತೆ, ನೀಟಾಗಿ ಇಟ್ಕೋಬಹುದು ಅನ್ನೋ ಪೊಸಿಷನ್ ಬಂದಾಗ ನಾನು ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದಾಗ ನನ್ನ ಕೈಲಿ ಆಗ್ತಿರಲಿಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಅಷ್ಟೇ ಬಿಟ್ಕೊಂಡಿದ್ದೆ. ಆ್ಯಂಡ್ ಅದೆಲ್ಲ ಆದಮೇಲೆ ನಾನು ಕಿಚನ್ಗೆ ಬಂದೆ. ನಾನು ಏನೆಲ್ಲ ಮಟನ್ ತೊಗೊಂಬಂದಿದ್ದಾರಲ್ಲ ಅದನ್ನು ಒಂದ್ಸತಿ ನೋಡೋಣ ಅಂತ ಉಪ್ಪು ಹಾಕಿ ಅವರು ಒಂದು 4 ರಿಂದ 5 ಸತಿ ತೊಳೆದು ಎತ್ತಿಟ್ಟಿದ್ರು. ತಲೆ ಮಟನ್ ಬೇರೆ ಆ್ಯಂಡ್ ಕಾಲು ಮಟನ್ ಬೇರೆ ಮತ್ತು ಬ್ರೈನ್ ಬೇರೆ ಎಲ್ಲನೂ ಸಪ್ರೇಟ್ ಮಾಡಿ ಎತ್ತಿಟ್ಟಿದ್ರು. ಫಸ್ಟಿಗೆ ನಾನಿಲ್ಲಿ ಕಾಲು ಸೂಪ್ನ ಮಾಡಬೇಕಿತ್ತು. ಬಿಕಾಸ್ ಫಸ್ಟಿಗೆ ಕಾಲು ಸೂಪ್ನ ಮಾಡ್ಕೊಂಡು ಕುಡಿದು ಆದಮೇಲೆ ಲಾಸ್ಟಿಗೆ ಮಟನ್ ಸಾಂಬಾರನ್ನ ಮಾಡಿಕೊಂಡು ಊಟ ಮಾಡೋದಕ್ಕೆ ಸರಿಯಾಗುತ್ತೆ, ಅಷ್ಟರಲ್ಲಿ ಊಟದ ಟೈಮು ಆಗುತ್ತೆ ಅಂತ ಅಂದ್ಕೊಂಡು ಇಲ್ಲಿ ಕಾಲು ಸೂಪ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ಗೆ ತೊಳೆದಿಟ್ಟಿರೋ ಕಾಳುಗಳನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಆಯಿಲ್ ಏನು ಹಾಕ್ತೇನೆ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಾಲನ್ನ ಏನು ಸುಟ್ಟಿರ್ತಾರೆ ಅಲ್ವಾ, ಆ ಸುಟ್ಟಿರೋವಂತಹ ಸ್ಮೆಲ್ ಹೋಗುತ್ತೆ. ಇಲ್ಲ ಅಂತಂದರೆ ಕಾಲು ಸೂಪ್ನ ಕುಡಿಯುವಾಗ ಕಾಲಲ್ಲೆಲ್ಲ ಹಸಿ ವಾಸನೆ ಬರ್ತಾ ಇರುತ್ತೆ. ಹಾಗೆ ಫ್ರೈ ಮಾಡ್ಕೊಂಡು ಆದಮೇಲೆ ನಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕು. ಮಿನಿಮಮ್ ನಾವು 4 ಕಾಲ್ಗೆ 1 ರಿಂದ 1.25 ಲೀಟ್ರ್ ನೀರನ್ನು ಹಾಕೋಬೋದು. ನಾನು ಇಲ್ಲಿ 1 ಲೀಟ್ರಷ್ಟು ನೀರನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಫ್ಯಾಟ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ 4 ಹಸಿಮೆಣಸಿಕಾಯಿ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿ ಬಂದು ಆದಮೇಲೆ ಒಂದು 5 ವಿಷಲ್ನ ಹೊಡ್ಸ್ಕೋಬೇಕಾಗತ್ತೆ. ಅದು 5 ವಿಷಲ್ ಬಂದು ಆದಮೇಲೆ ಅದು ತಣ್ಣಗಾಗೋವರೆಗೂ ಬೇರೆ ಮಸಾಲೆನ ರೆಡಿ ಮಾಡ್ಕೋಬೇಕು. ಆ ಮಸಾಲೆನ ರೆಡಿ ಮಾಡ್ಕೊಳ್ದಕ್ಕೆ ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅಷ್ಟೇ ಆಯಿಲ್ನ ಹಾಕೋಬೇಕು, ಬಿಕಾಸ್ ನಾವು ಆಲ್ರೆಡಿ ಫ್ಯಾಟ್ನ ಹಾಕಿರೋದ್ರಿಂದ ಜಾಸ್ತಿ ಎಣ್ಣೆ ಥರ ಆಗ್ಬಿಡುತ್ತೆ ಸೂಪು. ಟೊಮೊಟೊ ಈರುಳ್ಳಿ 2 ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಒಂದು ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಜೀರಿಗೆ, 1-2 ಚಕ್ಕೆ, 2 ಲವಂಗನ ಹಾಕ್ಕೊಂಡು ಮತ್ತೆ ನೀಟಾಗಿ ಬೇಯಿಸ್ಕೋಬೇಕು. ಅದನ್ನು ಫ್ರೈ ಮಾಡ್ಕೋಬೇಕು.
ಇಷ್ಟನ್ನು ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು. ಈ ಕೊತ್ತಂಬರಿ ಸೊಪ್ಪಿನ ಈ ಸೊಪ್ಪಿಗೆ ಚೆನ್ನಾಗಿ ಟೇಸ್ಟ್ ಕೊಡೋದು. ಅಷ್ಟನ್ನೆಲ್ಲ ಹಾಕಿ ನೀಟಾಗಿ ಬೆಂದಿದೆ ಅಂತ ಗೊತ್ತಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಅಷ್ಟರಲ್ಲಿ ನೋಡ್ತಿರ್ಬೋದು 5 ವಿಷಲ್ ಆಗಿದೆ. ಈ ಸೂಪ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದಕ್ಕೆ ಒಂದು 80% ಅಷ್ಟು ಕಾಲೆಲ್ಲ ಬೆಂದಿರುತ್ತೆ. ಸೊ ಇವಾಗ ನಾವು ಆವಾಗಲೇ ಏನು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆ ಮಸಾಲಾನ ಹಾಕೊಬೇಕು. ಅದನ್ನು ಹಾಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ನೀರು ಹಾಕೋಬೇಕು. ಇಲ್ಲ ಅಂತ ಅಂದರೆ ನಾವು ಆಲ್ರೆಡಿ ಕುಕ್ಕರಲ್ಲಿ ಏನು ಸೂಪ್ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದರಲ್ಲೇನೆ ಅದನ್ನು ನೀಟಾಗಿ ಮಿಕ್ಸಿ ಜಾರೆಲ್ಲ ತೊಳ್ಕೊಂಡು ಹಾಕೋಬೇಕು. ಜಾಸ್ತಿ ನೀರಾಯಿತು ಅಂತಂದರೆ ಸೂಪ್ ಅಷ್ಟು ಟೇಸ್ಟ್ ಆಗೋ ಬರೋದಿಲ್ಲ, ನೀರು ಥರ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇಷ್ಟೇ, ಆಲ್ರೆಡಿ ನಾವು ಉಪ್ಪೆಲ್ಲ ಹಾಕೊಂಡಿರ್ತೀವಿ. ಒಂದ್ಸತಿ ಟೇಸ್ಟ್ನ ಚೆಕ್ ಮಾಡಿ ಕರೆಕ್ಟಾಗಿದೆ ಅಂತ ಗೊತ್ತಾದ್ಮೇಲೆ ಮತ್ತೆ 5ರಿಂದ 6 ವಿಷಲ್ನ ತೆಗಿಬೇಕು ಅಷ್ಟೇ. 2ರಿಂದ ಟೋಟಲ್ ಒಂದು 10 ವಿಷಲ್ನ ಹೊಡ್ಸಿದ್ರೆ ನೀಟಾಗಿ ಕಾಲು ಫುಲ್ಲು ಬೆಂದಿರುತ್ತೆ. ಮತ್ತು ಟೇಸ್ಟ್ ಅಂತೂ ಸಕ್ಕತ್ತಂದರೆ ಸಕ್ಕತ್ತಾಗಿತ್ತು. ಫುಲ್ ಮನೆಯೆಲ್ಲ ಘಮ ಘಮ ಅಂತ ಆಯಿತು ಕಾಲು ಸೊಪ್ಪು. ನಾನಂತೂ ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮು ಕಾಲು ಸೊಪ್ಪನ್ನ ಕುಡಿದಿದ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಮನೇಲೆಲ್ಲ ನಾನು ಆಗಲೇ ಹೇಳ್ದಂಗೆ ಫುಲ್ಲು ಘಮ ಘಮ ಅಂತ ಇತ್ತು. ಸೊ ಇದೇ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನೇ ಕುಡಿಯಲ್ಲ, ಇನ್ನು ನಮ್ಮ ಪೆಕ್ಕುಮ್ಮ ಅಂತೂ ಕಾಲಲ್ಲಿ ಸ್ಕಿನ್ನೆಲ್ಲ ಹೇರ್ಸ್ ಎಲ್ಲ ಹಾಗೆ ಇರುತ್ತೆ. ಸೊ ಅದನ್ನು ನೋಡಿ ತುಂಬ ಅಸಹ್ಯ ಮಾಡ್ಕೋತಾ ಇದ್ಲು. ಬಟ್ ಇವತ್ತು ಮಾಡಿದ ಸೂಪ್ನ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕುಡಿದ್ಲು. ಇನ್ನೊಂದು ಸ್ವಲ್ಪ ಹಾಕಿಸ್ಕೊಂಡು ಮತ್ತೆ ಆ ಘಮ ಘಮ ಬರ್ತಿರೋದಕ್ಕೆ ಮಮ್ಮಿ ಆಯ್ತಾ ಅಂತ ಪದೇ ಪದೇ ಕಿಚನಲ್ಲಿ ಬರೋಳು. ಆ್ಯಕ್ಚುಲಿ ನಾನು ಈ ರೆಸಿಪಿನ ಯೂಟ್ಯೂಬ್ ನೋಡ್ಕೊಂಡೇನೆ ಮಾಡಿದ್ದು, ನಾನೇನು ಓನಾಗಿ ಮಾಡಿಲ್ಲ. ಯಾವಾಗ ಮಾಡಿದ್ರು ಚೆನ್ನಾಗಿ ಬರ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಟ್ರೈ ಮಾಡಿ ನೋಡಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಏನಪ್ಪ ಅಂತಂದರೆ ನಾವು ಈ ರೀತಿ ಸೂಪ್ನ ಬಾಣಂತಿಯರಿಗೆ ಆಗಾಗ ಅಂದರೆ ವೀಕ್ಲಿ ಒನ್ಸ್ ಅಥವಾ ತಿಂಗಳಿಗೆ ಒಂದು 2ರಿಂದ 3 ಸತಿ ಕೊಡ್ತಾ ಇದ್ರೆ ಅವರ ವೀಕ್ನೆಸ್ಸು ಕೂಡ ಕಮ್ಮಿ ಆಗಿ ಮಗುಗೆ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಮತ್ತೆ ಬಾಣಂತಿಯರಿಗೂ ಕೂಡ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ನೆಕ್ಸ್ಟ್ ಆವಾಗಲೇ ಮಸಾಲೆ ರೆಡಿ ಮಾಡೋದಕ್ಕೆ ನಾವು ಏನು ಪಾತ್ರೆನ ಇಟ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಮತ್ತೆ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಏನಕ್ಕಪ್ಪ ಅಂತಂದರೆ ತಲೆ ಮಟನ್ ಇತ್ತಲ್ಲ ಆ ಸಾಂಬಾರ ಮಾಡೋದಕ್ಕೆ. ಈರುಳ್ಳಿ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ್ರು ತೆಂಗಿನಕಾಯಿ ಜೊತೆಗೆ ಸ್ವಲ್ಪ ಧನಿಯಾ ಬೀಜ, ಚಕ್ಕೆ, ಲವಂಗ, ಸ್ವಲ್ಪ ಮೆಣಸನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಇದನ್ನು ಓನಾಗಿ ಏನು ಮಾಡಲಿಲ್ಲ, ಇದನ್ನು ನಾನು ನಮ್ಮ ಅತ್ತೆ ಹೇಗೆ ಹೇಳ್ಕೊಟ್ರಲ್ಲ ಸಾಂಬಾರು ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆ ರೆಸಿಪಿ ಮುಖಾಂತರನೇ ಮಾಡ್ಕೊಂಡಿದ್ದು. ಅಟ್ ಲಾಸ್ಟ್ಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸಿ ನಾನು ನೀಟಾಗಿ ಹುರ್ಕೋತಾ ಇದ್ದೀನಿ. ಹುರ್ಕೊಂಡು ಒನ್ಸ್ ಘಮ ಬರ್ತಾ ಇದೆ ಅಂತ ಗೊತ್ತಾದಾಗ ಲಾಸ್ಟಲ್ಲಿ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿನ ಹಾಕೋಬೇಕು. ಫ್ರೈ ಮಾಡುವಾಗ ಖಾರದ ಪುಡಿ ತುಂಬ ಘಾಟ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬಾ ಘಮ ಘಮ ಅಂತ ಇರುತ್ತೆ. ಹೀಗೆ ಬೇಯಿಸ್ಕೊಂಡಿದ್ದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕು. ಅದಾದಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ತಲೆ ಮಟನ್ ಏನೆಲ್ಲ ಇತ್ತು ಅದನ್ನು ಹಾಕೋಬೇಕು. ಡೈರೆಕ್ಟ್ ಎಣ್ಣೆಗೇನೆ ಈ ಮಟನ್ನ ಹಾಕೋಬೇಕು. ಅಷ್ಟನ್ನು ಪೂರ್ತಿ ಹಾಕೋಬೇಕು. ಮತ್ತು ಇದನ್ನು ಒಂದು 5ರಿಂದ 6 ಸತಿ ಅಂತೂ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕಿ ತೊಳೆದು ನೀಟಾಗಿ ಎತ್ತಿಟ್ಕೊಂಡಿರಬೇಕು. ಇಲ್ಲ ಅಂತಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಪೂರ್ತಿ ಸೀದಿರೋವಂಥ ಸ್ಮೆಲ್ ಬರ್ತಾ ಇರುತ್ತೆ. ಆ್ಯಂಡ್ ಹಾಗೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಘಮ ಘಮ ಅಂತ ಅನ್ನುತ್ತೆ. ಆ್ಯಂಡ್ ಟೇಸ್ಟ್ ಸಾಂಬಾರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಟನ್ ಟೇಸ್ಟು. ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಅವಾಗಲೇ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕೋಬೇಕು. ಆ್ಯಂಡ್ ಸಾಂಬಾರು ನಮಗೆ ಎಷ್ಟು ತೆಳುವಾಗಬೇಕು ಅದನ್ನು ನೋಡಿಕೊಂಡು ನಾವಿಲ್ಲಿ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಒನ್ಸ್ ನೀರೆಲ್ಲ ಕುದಿ ಬರಬೇಕಾದ್ರೆ ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕು. ಈ ಸಾಂಬಾರು ಮಾಡೋದಂತೂ ತುಂಬಾ ಈಸಿ. ಇಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 6 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ಅಷ್ಟಕ್ಕೆ ತಲೆಕಾಲು ಮಟನ್ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಸೊ ಅದನ್ನು ನಾನಿಲ್ಲಿ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು. ನನಗೆ ಮಟನ್ ಏನೋ ಅಷ್ಟು ಇಷ್ಟ ಆಗಲ್ಲ, ನಾನು ಸಾಂಬಾರಲ್ಲೇ ಊಟ ಮಾಡ್ಕೊಂಡಿದ್ದು. ಸೊ ಇಷ್ಟೆಲ್ಲ ಮಾಡಿ ಒನ್ಸ್ ಎತ್ತಿಟ್ಟಿ ಆದಮೇಲೆ ಊಟನೂ ಕೂಡ ಮುಗಿಸ್ಕೊಂಡು ನಾವಿಲ್ಲಿ ಪಾಪ ಅಷ್ಟರಲ್ಲಿ ಎದ್ದುಬಿಟ್ಟಿದ್ದ, ಸ್ನಾನ ಮಾಡಿ ಮನಗಿಸಿದೆ ಅಂತ ಹೇಳಿದ್ನಲ್ಲ. ಸೊ ಅವ್ನಿಗೆ ಫೋಟೋಶೂಟ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ನಿಗೆ ರೆಡಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಅವ್ನಿಗೆ ಈ ಮಂತ್ಗೆ ಅಂದ್ಬಿಟ್ಟು ಅಂದರೆ ಫಸ್ಟ್ ಮಂತ್ ಫೋಟೋಶೂಟ್ಗೆ ಅಂತ ಅಂದ್ಬಿಟ್ಟು ಯಾವುದೇ ಪ್ಲ್ಯಾನ್ ಮಾಡಿರಲಿಲ್ಲ. ಬಿಕಾಸ್ ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಅಂತ. ಇನ್ ಕೇಸ್ ಅವ್ನು ಕ್ಯೂರ್ ಆಗಿಲ್ಲ ಅಂತಂದರೆ ಅವ್ನಿಗೆ ಹಿಂಸೆ ಆಗುತ್ತೆ. ಆ್ಯಂಡ್ ನಾನು ಕ್ಯೂರ್ ಆಗಿಲ್ಲ ಅಂದರೆ ನನಗೂ ಫೋಟೋಶೂಟ್ ಎಲ್ಲ ಮಾಡೋಷ್ಟು ಶಕ್ತಿ ಇರೋದಿಲ್ಲ. ನೋಡೋಣ ಅಂತ ಸುಮ್ಮನೆ ಆಗಿದೆ. ಅವನಿಗೆ ತಿಂಗಳು ತುಂಬೋ ಅಷ್ಟರಲ್ಲಿ ಇಬ್ಬರು ಸ್ವಲ್ಪ ಹುಷಾರಾದ್ವಿ ಅಲ್ಲ, ಹಾಗಾಗ್ಬಿಟ್ಟು ಮನೇಲಿರೋದೇ ಯಾವುದಾದ್ರೂ ಮಾಡಿದ್ರೆ ಆಯಿತು ಅಂತ ಸುಮ್ಮನೆ ಆಗಿಬಿಟ್ಟಿದ್ವಿ. ಸೊ ಫಸ್ಟ್ ಅವನಿಗೆ ಡೈಲಿ ಹೆಂಗೆ ರೆಡಿ ಮಾಡ್ತೀನಿ, ಸಾಕ್ಸ್ ಆಗಿರ್ಬೋದು, ಗ್ಲೌಸು, ಕಪ್ಪು, ಪೌಡರ್, ಲೋಷನ್ ಎಲ್ಲ ಇದೇ ರೀತಿ ಹಾಕ್ಬಿಟ್ಟು ಆ್ಯಕ್ಚುಲಿ ಅವನಿಗೆ ಡೈಲಿ ಒಂದು ಶರ್ಟು ಮತ್ತು ಚಡ್ಡಿ ಅಷ್ಟೇ ಆಗ್ತಾಯಿದ್ದೆ. ಇವತ್ತು ಬೇರೆ ಯಾವುದೋ ಒಂದು ಡ್ರೆಸ್ ಥರದ್ದು ಹಾಕಿದ್ದೀನಿ, ಡಂಗ್ರಿ ಡ್ರೆಸ್ ಥರದ್ದು. ನಾನು ಆ್ಯಕ್ಚುಲಿ ಪಾಪುಗೆ ಅವ್ನು ಹುಟ್ಟೋಕ್ಕಿಂತ ಮುಂಚೆ ಅವನಿಗೆ ಬಟ್ಟೆ ಶಾಪಿಂಗ್ ಮಾಡಿದ್ದೆ ಬಿಟ್ಟರೆ ಅವ್ನು ಹುಟ್ಟಿ ಆದಮೇಲೆ ಯಾವುದೇ ರೀತಿ ಬಟ್ಟೆನ ತೊಗೊಂಡಿಲ್ಲ. ಈ ಬಟ್ಟೆ ಏನಿದೆ ಇದನ್ನು ಅನುಗೌಡ ತೊಗೊಂಬಂದಿದ್ದು ಪಾಪನ ನೋಡೋಕೆ ಬಂದಾಗ. ಸೊ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನಿಗೆ ಅಂತಂದ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ.
ಇನ್ನೊಂದು ಏನಪ್ಪ ಅಂತಂದರೆ ನನ್ನ ಪಾಪು ಅಷ್ಟೊಂದು ಹಿಂಸೆ ಕೊಡಲ್ಲ ನನಗೆ, ಈ ರೀತಿ ರಚ್ಚೆ ಮಾಡೋದಿಲ್ಲ. ನೈಟೆಲ್ಲ ನಿದ್ದೆ ಮಾಡ್ತಾನೆ. ಜೊತೆಗೆ ನಾನು ಏನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಆರಾಮಾಗಿ ಯಾವುದಾದ್ರೂ ಬೆಡ್ ಮೇಲೆ ಹಾಕ್ಕೊಂಡು ಕೆಲಸ ಮಾಡ್ಕೋಬೋದು. ಆಟ ಆಡ್ತಿರ್ತಾನೆ. ಇನ್ ಕೇಸ್ ಅವ್ನಿಗೆ ಹಶ್ವಾಯಿತು ಅಂತಂದರೆ ಕುಸ ಏನಾದರೂ ಆಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅವಾಗ ಬಂದು ಫೀಡ್ ಮಾಡಿಸಿ ತೇಗಿಸಿ ಮತ್ತೆ ಮಲಗಿಸಿದ್ರೆ ಮತ್ತೆ ಆಟ ಸ್ಟಾರ್ಟ್ ಮಾಡ್ತಾನೆ. ರಚ್ಚೆ ಅಂತೂ ಮಾಡಲ್ಲ. ಸೊ ಇವಾಗ ಏನಾದರೂ ಇನ್ ಕೇಸ್ ರಚ್ಚೆ ಮಾಡಿದ್ರೆ ಕೆಳಗಡೆ ಮಲಗಿಸ್ತೀವಲ್ಲ ಅಂತ ಅಂದ್ಬಿಟ್ಟು ಫೀಡ್ ಮಾಡಿಸಿ ಅವನ್ನ ತೇಗಿಸ್ಬಿಟ್ಟು ನನ್ನ ಹಸ್ಬೆಂಡ್ ಕೈಲಿ ಕೊಟ್ಟು, ಅದಾದಮೇಲೆ ನಾನಿಲ್ಲಿ ಫೋಟೋಶೂಟ್ಗೆ ಏನಾದರೂ ರೆಡಿ ಮಾಡಬೇಕಲ್ಲ, ಅದಕ್ಕೆ ಬಂದೆ. ನಾನು ರೆಡಿ ಮಾಡಿ ಅಂತ ಹೇಳಿದರೆ ಅವ್ರಿಗೆ ಗೊತ್ತಾಗಿಲ್ಲ ಹೆಂಗೆ ಮಾಡಬೇಕು ಅಂತ. ಸೊ ಒಂದು ಹಾಸ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ರು. ಸೊ ನಾನು ಹೆಂಗೆ ಬರುತ್ತೆ ಹಂಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಪೆಕ್ಕುಮನ ಸೇರಿಸ್ಕೊಂಡು ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಪಾಪನ ನನ್ನ ಹಸ್ಬೆಂಡ್ ಎತ್ಕೊಂಡಿದ್ರು. ಇನ್ನು ಅತ್ತೆ ಬಂದ್ಬಿಟ್ಟು ನಾವು ಅಡುಗೆ ಮನೆನ ಫುಲ್ಲು ಗಲೀಜು ಮಾಡಿಬಿಟ್ಟು ಬಂದುಬಿಟ್ಟಿದ್ವಿ. ಯಾಕಂದರೆ ತಣ್ಣೀರು ಮುಟ್ಟಂಗಿಲ್ವಲ್ಲ. ಸೊ ಒಂದು ಪಾತ್ರೆನ ತೊಳೆದಿಲ್ಲ, ಶೆಲ್ಫೇನೂ ಒರೆಸಿಲ್ಲ, ಆ್ಯಂಡ್ ಒಲೆ ಕೂಡ ಏನೂ ಒರೆಸಿರಲಿಲ್ಲ. ಹೆಂಗೆ ಅಡುಗೆ ಮಾಡಿ ಬಿಟ್ಬಿಟ್ಟು ಬಂದಿದ್ವಿ ಹಾಗೆ ಇತ್ತು. ಸೊ ಹಾಗಾಗಿ ಅತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು, ವಿಡಿಯೋ ಎಲ್ಲ ಮಾಡ್ತೀರಾ, ಆಮೇಲೆ ಏನು ಮನೆ ಹಿಂಗೆ ಇಟ್ಕೊಂಡಿದ್ದಾರೆ ಅಂತ ಜನ ಬೈಕೊಳ್ಳಲ್ವ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಕೆ ಅವ್ರ ಕಿಚನಲ್ಲಿದ್ದರು. ಏನಪ್ಪ ಅಂತಂದರೆ ಈ ರೀತಿ ಎಲ್ಲ ಪಾಪುಗೋಸ್ಕರ ಏನಾದರೂ ಮಾಡಬೇಕು ಮನೇಲಿ, ಫೋಟೋಶೂಟ್ ಆಗಿರ್ಬೋದು ಅಥವಾ ಏನಾದರೂ ಪ್ರೋಗ್ರಾಮ್ ಮಾಡಬೇಕು ಮನೇಲಿ ಅಂತ ಅಂದರೆ ಮೇನ್ ಅಮ್ಮಂದರು ಹುಷಾರಾಗಿರಬೇಕು. ಅವ್ರಿಗೆ ಡೆಲಿವರಿ ಸ್ಟಿಚಸ್ ಪೇಯ್ನ್ ಎಲ್ಲ ಮಾಯ್ದಿರಬೇಕು, ಅವ್ರ ವೀಕ್ನೆಸ್ ಎಲ್ಲ ಕಮ್ಮಿ ಆಗಿರಬೇಕು. ಅವ್ರು ಕುತ್ಕೊಂಡು ಎದ್ದು ನಿಂತು ಬಗ್ಗಿ ಮಾಡೋ ಥರ ಎಲ್ಲ ಅವ್ರಿಗೆ ಆಗ್ತಾ ಇರಬೇಕು. ಸೊ ಇಲ್ಲಾಂದರೆ ತುಂಬ ಹಿಂಸೆ ಆಗಿಬಿಡುತ್ತೆ. ಯಾರು ಮಾಡ್ತಾರೆ ಇದನ್ನೆಲ್ಲ ಅಂತ ಅನಿಸುತ್ತೆ. ಅದರ್ವೈಸ್ ಅವ್ರ ಹಸ್ಬೆಂಡ್ ಆದರೂ ಸ್ವಲ್ಪ ಹೆಲ್ಪ್ ಮಾಡಬೇಕು. ಬಟ್ ಇಲ್ಲಿ ನನ್ನ ಹಸ್ಬೆಂಡ್ಗೆ ಫೋಟೋಶೂಟ್ ಥೀಮೆಲ್ಲ ಅಷ್ಟು ಗೊತ್ತಾಗೋದಿಲ್ಲ. ಅವ್ರಿಗೆ ಏನೇ ಇದ್ರೂ ಮನೆ ಕೆಲಸ ಅಥವಾ ನನ್ನ ನೋಡ್ಕೊಳ್ಳೋದು, ಪಾಪ ನೋಡ್ಕೊಳ್ಳೋದು, ಏನೇ ಇದ್ರೂ ಮಾಡಿಬಿಡ್ತಾರೆ. ಬಟ್ ಆದರೆ ಈ ಥರದವೆಲ್ಲ ಗೊತ್ತಾಗಲ್ಲ. ಈ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ವಿಡಿಯೋ ಶೂಟ್ ಮಾಡ್ಕೊಡೋದಾಗಿರ್ಬೋದು, ಅಥವಾ ಈ ರೀತಿ ಏನಾದರೂ ಮಾಡಿಕೊಡಿ ಅಂತಂದರೆ ಅವ್ರಿಗೆ ಗೊತ್ತಾಗಲ್ಲ. ನಾನು ಆವಾಗಲೇ ವಿಡಿಯೋದಲ್ಲಿ ತೋರಿಸಿದ್ನಲ್ವ, ಹಾಸಿ ಎಲ್ಲ ರೆಡಿ ಮಾಡಿರಿ ಅಂದರೆ ಅವ್ರಿಗೆ ಹೆಂಗೆ ಬರುತ್ತೋ ಹಂಗೆ ಮಾಡಿ ಸುಮ್ಮನೆ ಆಗಿಬಿಟ್ಟಿರ್ತಾರೆ. ಸೊ ಬೆಟರ್ ನಾನು ಅಲ್ಲಿ ಬಂದು ಮಾಡಿದ್ರೇ ಅದು ಗೊತ್ತಾಗೋದು. ಸೊ ಹಾಗಾಗಿ ನಾನೇ ಬರಬೇಕಾಯಿತು. ಬಟ್ ನನಗೆ ಕುತ್ಕೊಂಡು ಬಗ್ಗಿ ಎದ್ದು ಮಾಡೋದಕ್ಕೆಲ್ಲ ಸ್ವಲ್ಪ ಹಿಂಸೆ ಆಗ್ತಿತ್ತು. ಇದನ್ನು ಈ ಸತಿ ಮಾಡಬಾರ್ದಿತ್ತು, ಸುಮ್ಮನೆ ಫೋಟೋ ತೆಗೆದು ಬಿಟ್ಬಿಟ್ಟಿದ್ರೆ ಸಾಕಿತ್ತು ರೀ, ನೆಕ್ಸ್ಟ್ ಮಂತಿಂದ ಮಾಡ್ಕೋಬೇಕಿತ್ತು ಅಂತ ಹೇಳ್ತಾ ಇದ್ದೆ. ಬಿಕಾಸ್ ಇನ್ನೂ ಸ್ಟಿಚಸ್ ಪೇಯ್ನ್ ಮಾದಿರಲ್ಲ ನಾರ್ಮಲ್ ಡೆಲಿವರಿ ಅವ್ರಿಗೆ, ವಿತಿನ್ ಅ ಮಂತ್ ಮಾಯೋದಿಲ್ಲ ಅದು. ಸೊ ಹಾಗಾಗಿ ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ತಿತ್ತು. ಆ್ಯಂಡ್ ನಾವು ಯಾವುದೇ ರೀತಿ ಪ್ರೀ ಪ್ಲ್ಯಾನ್ ಮಾಡದೇ ಇರೋದ್ರಿಂದ ಮನೇಲಿ ಯಾವುದಿರುತ್ತೆ ಅದೇ ಬಟ್ಟೆಗಳನ್ನ ಯೂಸ್ ಮಾಡಿಕೊಂಡು ಅವನಿಗೆ ಒಂದು ಚಿಕ್ಕದಾಗಿ ಬೆಡ್ ಥರ ಮಾಡ್ತಾ ಇದ್ದೆ. ಬಟ್ ಅದು ಫುಲ್ಲು ವೈಟ್ ಬಂದಿದ್ರೆ ಚೆನ್ನಾಗ್ತಿತ್ತು ಬ್ಯಾಕ್ಗ್ರೌಂಡು. ಬಟ್ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಯಿತು. ಕೆಳಗಡೆ ಇರೋ ಬೆಡ್ ಕಲರ್ ಏನಿದೆ ಅದು ಬಂತು. ಅದು ಪಂಚೆ ವೈಟ್ ಕಲರ್ ಇತ್ತಲ್ಲ, ಆ ಕಲರ್ ಬರಲಿಲ್ಲ. ನಾನೇನಾದರೂ ಸ್ವಲ್ಪ ಕ್ಯೂರ್ ಆಗಿ ಇದ್ದಿದ್ದಿದ್ರೆ ಒನ್ಸ್ ಮೊದಲೇ ಬುಕ್ ಮಾಡ್ಕೊಂಡ್ಬರ್ತಾ ಇದ್ದೆ, ಯಾವುದಾದ್ರೂ ಮೆಟೀರಿಯಲ್ ಬೇಕು ಅಂತಿದ್ರೆ ಆನ್ಲೈನಲ್ಲಿ. ಸೊ ಈ ಸತಿ ಈ ರೀತಿ ಆಗಿದ್ದಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡ್ ಮಾತಾಡ್ಕೊಂಡ್ವಿ, ನೆಕ್ಸ್ಟ್ ಟೈಮಿಂದ ಯಾವುದಾದ್ರೂ ಬೇರೆ ಥೀಮ್ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ. ಬಟ್ ಈ ಥೀಮಲ್ಲಿ ಫೋಟೋಸ್ ಚೆನ್ನಾಗಿ ಬಂತು. ಆ್ಯಕ್ಚುಲಿ ಅವ್ನು ನೀಟಾಗಿ ಕೋಪ್ರೇಟ್ ಮಾಡ್ದ. ಆ ಫೋಟೋಸ್ನ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೆ. ಬಟ್ ಅವ್ನ ಫೇಸ್ನ ರಿವೀಲ್ ಮಾಡಿಲ್ಲ ಇನ್ನೂ. ಪಾಪು ಫೇಸ್ನ ನಾವು ಈ ಮಂತ್ ರಿವೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ನನ್ನ ಹಸ್ಬೆಂಡ್ ಬೇಡ ಅಂದರು. ಪಾಪಗೆ ದೃಷ್ಟಿ ಆಗುತ್ತೆ, ಇಷ್ಟು ಬೇಗ ತೆಗ್ದು ಅವ್ನಿಗೆ ಫೋಟೋ ಆ ಕಡೆ ಈ ಕಡೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಶೇರ್ ಮಾಡೋದು ಬೇಡ, ಒಂದು ಮಿನಿಮಮ್ 3 months ಆಗಲಿ ಆಮೇಲೆ ರಿವೀಲ್ ಮಾಡೋಣ. ಇವಾಗ ಮನೇಲಿ ಮಗು ಇದೆ ಅಂತಂದರೆ ನಾವು ವೀಡಿಯೋ ಮಾಡ್ತಾ ಇದ್ದೀವಿ ಅಥವಾ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿದ್ದೀವಿ ಅಂತಂದರೆ ಪಾಪನ ತೋರಿಸ್ತೇನೆ, ಅವನ್ನ ಹೈಡ್ ಮಾಡಿ ವಿಡಿಯೋ ಮಾಡೋದಕ್ಕಾಗಲ್ಲ. ಬಟ್ ಫೇಸ್ನಾದರೂ ಹೈಡ್ ಮಾಡ್ಬೋದು ಅವ್ನು ಹೇಗಿದ್ದಾನೆ ಅಂತ. ಸೊ ಹಾಗಾಗಿ ನೀವು ಅನ್ಕೋಬೋದು ಪಾಪುನೇ ತೋರಿಸ್ತಾರೆ, ಫೇಸ್ನ ಯಾಕೆ ಬ್ಲರ್ ಮಾಡಿರ್ತಾರೆ ಅಂತ. ಸೊ ನಮ್ಮ ಪಾಪು ಸೇಫ್ಟಿ ನಮಗೆ ಮುಖ್ಯ ಅಲ್ವಾ. ಸೊ ಹಾಗಾಗ್ಬಿಟ್ಟು ಅವನು ನಾವು ವೀಡಿಯೋಸಲ್ಲಿ ಬಂದೇ ಬರ್ತಾನೆ. ಸೊ ನಾನು ಎತ್ಕೊಂಡಿರಬೇಕು, ಇಲ್ಲ ನನ್ನ ಹಸ್ಬೆಂಡ್ ಎತ್ಕೊಂಡಿರಬೇಕು. ಹಾಗಿದ್ದಾಗ ನಾವು ನಮ್ಮ ಫೇಸ್ನ ತೋರಿಸ್ತೀವಿ ಅಂತ ಅಂದಾಗ ಅವನು ಕಾಣಿಸ್ತಾನೆ. ಬಟ್ ಫೇಸ್ನ ಮಾತ್ರ ಹೈಡ್ ಮಾಡಿದ್ದೀವಿ. ಕೆಲವೊಂದು ವೀಡಿಯೋಸಲ್ಲಿ ಅವ್ನ ಬಾಡಿ ಎಲ್ಲ ಕಾಣಿಸ್ತಿದೆ, ಅವ್ನು ಹೇಗಿದ್ದಾನೆ ಅಂತ ಅಂದ್ಬಿಟ್ಟು ಫೇಸ್ ಮಾತ್ರ ಎಲ್ಲೂ ತೋರಿಸಿಲ್ಲ. ಸೊ ಟೈಮ್ ಬರುತ್ತೆ. ಒಂದು ಸ್ವಲ್ಪ ಜನ ಕೇಳಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಫೇಸ್ ಯಾವಾಗ ರಿವೀಲ್ ಮಾಡ್ತೀರಾ ಅಕ್ಕ, ಇನ್ನೂ ಎಷ್ಟು ದಿವಸ ಬೇಕು ಅಂತ. ಸೊ ನನ್ನ ಪ್ರಕಾರ 2nd ಮಂತ್ಗೆ ಮಾಡೋಣ ಅಂದ್ಕೊಂಡೆ. ಬಟ್ ಅದೇ ನನ್ನ ಹಸ್ಬೆಂಡ್ ಇಲ್ಲ, 3 months ಮಿನಿಮಮ್ ಆಗಲಿ, ಅಲ್ಲಿವರೆಗೂ ಎಲ್ಲೂ ಹಾಕೋದು ಬೇಡ, ನಾವೇ ಫೋಟೋನ ಕ್ಲಿಕ್ ಮಾಡಿ ಇಟ್ಕೊಂಡಿರೋಣ ಅಂತ ಹೇಳಿದ್ದಾರೆ. ಸೊ ಇಷ್ಟೇ ಬೇಗ ಟೈಮ್ ಆಗೋಗ್ಬಿಡುತ್ತೆ. ಇವಾಗಷ್ಟೇ ನಾನು ಇತ್ತೀಚೆಗೆ ಪಾಪನ ಹೊಟ್ಟೆಲಿ ಇಟ್ಕೊಂಡಿದ್ದೆ ಅನ್ನೋ ಫೀಲಿಂಗಲ್ಲೇ ಇದ್ದೀನಿ ಇನ್ನು. ಬಟ್ ಅಷ್ಟು ಬೇಗ 1 ತಿಂಗಳು ತುಂಬಿ 1 ತಿಂಗಳು ಮಗ ಆಗೋಗ್ಬಿಟ್ಟ. ನೆನೆಸ್ಕೊಂಡ್ರೆ ಎಷ್ಟು ಬೇಗ ಆಗೋಯ್ತಲ್ವಾ ಅಂತ ಅನ್ಸುತ್ತೆ. ಮನೇಲಿ ನಾನು ಇವಾಗಿನ್ನ ಹೊಟ್ಟೆ ಹೊತ್ಕೊಂಡು ಓಡಾಡ್ತಿದ್ದೀನಿ ಅನ್ನೋ ಥರ ಇದ್ದಿದ್ದು, ಇವಾಗ ಮನೇಲಿ ಮಗು ಅಳೋ ಸದ್ದು ಕೇಳಿಸಿದೆ. ಸೊ ಎಷ್ಟು ಬೇಗ ಟೈಮ್ ಕಳೆದೋಯ್ತು ಅನ್ನೋದೇ ಗೊತ್ತಾಗೋದಿಲ್ಲ. ಪೆಕ್ಕುಮ್ಮ ಅಂತ ತುಂಬಾ ಹೆಲ್ಪ್ ಮಾಡಿಕೊಟ್ಲು. ಬಟ್ ಅವಳಿಗೆ ಏನು ಹೆಲ್ಪ್ ಮಾಡ್ತಿದ್ದಾಳೆ ಅಂತಂದರೆ, ಇದೆಲ್ಲ ಮುಗಿದ್ಮೇಲೆ ಅವಳಿಗೆ ಬೇಗ ಹಣ್ಣು ತಿನ್ಬೇಕು ಮಮ್ಮಿ, ಆಯಿತಾ, ಅಷ್ಟು ಹಣ್ಣಲ್ಲೂ ಡೆಕೋರೇಟ್ ಮಾಡ್ತೀರಾ, ನನಗೂ ಸ್ವಲ್ಪ ಕೊಡಿ ಅಂತ ತಿಂದು ಅದ್ರಲ್ಲಿ ಅರ್ಧ ಖಾಲಿ ಮಾಡಿಬಿಟ್ಟಿದ್ಲು. ಬಟ್ ಸ್ಟಿಲ್ ನಾನು ಜೋಡಿಸ್ಕೊಂಡು ಬಂದಾಗೆ 0 ಎಲ್ಲ ಅರ್ಧಂಬರ್ಧ ತಿನ್ಕೊಬಿಟ್ಟಿದ್ಲು. ಕೊನೆಗೆ ನನ್ನ ಹಸ್ಬೆಂಡ್ ರೇಗ್ಬಿಟ್ಟು ಕಳಿಸಿದ್ರು, ಪಾಪಂದಾಗಲಿ ಫಸ್ಟ್, ಆಮೇಲೆ ನೀನೇ ತಿನ್ಕೊಳ್ಳುವಂಥದ್ದು, ಯಾರು ತಿನ್ನಲ್ಲ, ಮಮ್ಮಿ ತಿನ್ನಲ್ಲ, ನಾನು ತಿನ್ನಲ್ಲ ಅಂತ.
ಸೊ ಅವಾಗ ಅವಳಿಗೆ ಅರ್ಥ ಮಾಡ್ಕೊಂಡು ಹೋದ್ಲು. ಫೋಟೋ ತೆಗೆದ್ಮೇಲೆ ನನಗೆ ಕೊಡ್ತೀರಾ ತಾನೆ ಅಂತ. ಪೆಕ್ಕುಮ ಮುಂಚೆ ಒಂಥರ ಸಾಫ್ಟ್ ಇದ್ಲು, ಬಟ್ ಪಾಪು ಆದಮೇಲೆ ನನಗೆ ಡೆಲಿವರಿ ಆಗಿ ಪಾಪು ಮನೆ ಕರ್ಕೊಂಬಂದ್ಮೇಲೆ ಹೇಳಿದ ಮಾತಂತೂ ಕೇಳಲ್ಲ. ಅಂದರೆ ಮಕ್ಕಳಿಗೆ ಹೊಸರಲ್ಲಿ ತುಂಬ ಖುಷಿ, ಏನೋ ಜೋಶ್ ಅಂತಾರಲ್ಲ, ಅವಳಿಗೆ ಪದೇ ಪದೇ ಪಾಪನ ಅವಳು ತೊಡೆ ಮೇಲೆ ಕೊಡ್ತಾ ಇರಬೇಕು, ಪಾಪನ ಮಾತಾಡ್ಸೋದಕ್ಕೆ ಬಿಡಬೇಕು, ಪಾಪನ ಪಕ್ಕನೇ ಮಲಗಿಸ್ಬೇಕು. ಅವಳು ಊಟ ಮಾಡ್ತಿದ್ದಾಗ ಪಾಪಗೆ ಊಟ ಮಾಡ್ಸೋಕ್ಕೆಲ್ಲ ಹೋಗ್ತಾಳೆ, ಅವಾಗ ಸುಮ್ಮನೆ ಇರಬೇಕು. ಇಲ್ಲ ಅಂತಂದರೆ ನನ್ನ ಮೇಲೆ ಪ್ರೀತಿ ಇಲ್ಲ, ನೀವು ಹಿಂಗೆ ಮಾಡ್ತೀರಾ ಅಂತ ನನಗೆ ಗೊತ್ತಿತ್ತು. ಅವಳು ಹಾಲು ಕುಡಿತಿದ್ದಾಗ ಬೆರಳಲ್ಲಿ ಹಾಲು ತಗೊಂಡೋಗಿ ತುಟ್ಟಿ ಮೇಲೆಲ್ಲ ಇಡಕ್ಕೆ ಹೋಗ್ತಾಳೆ, ಅವಾಗ ಬೈಬಾರ್ದು ಅವಳಿಗೆ. ಸೊ ಅದನ್ನೇನು ಮಾಡೋಕ್ಕೆ ಬಿಟ್ಟಿಲ್ವಲ್ಲ, ನಾವು ರೇಗ್ತೀವಲ್ಲ, ಹಿಂಗೆ ಮಾಡಬಾರ್ದು ಅಂತ ಅವಳಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಇಲ್ಲ ಅಂತಂದರೆ ರೇಗಿದ್ರೆ ಬೇಜಾರು ಮಾಡ್ಕೋತಾಳೆ, ಹೇಳೋ ರೀತಿಲೂ ಕೇಳ್ಕೊಳ್ಳಲ್ಲ. ಸೊ ಹಾಗಾಗಿ ಇವತ್ತಂತೂ ಫುಲ್ ಬೇಜಾರು ಮಾಡಿಕೊಂಡು ಫೋಟೋಶೂಟ್ ಮುಗಿಯೋಷ್ಟರಲ್ಲೂ ನನಗೆ ಹಣ್ಣು ಕೊಡ್ತಾಯಿಲ್ಲ, ಬರೀ ಪಾಪನ ತೋರ್ಸೋಕ್ಕೆ ಇಷ್ಟೊಂದು ರೆಡಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನಾನೇನು ಜಾಸ್ತಿ ಬೈಯಕ್ಕೆ ಹೋಗಲ್ಲ ಅವಳಿಗೆ. ಜಾಸ್ತಿ ಅಂತಂದರೆ ನಾನು ಆ್ಯಕ್ಚುಲಿ ಬೈಯಕ್ಕೆ ಹೋಗಲ್ಲ, ಏನಾದರೂ ಅವಳಿಗೆ ಗದರಿಸ್ಬೇಕು ಅಂದರೆ ನನ್ನ ಹಸ್ಬೆಂಡೇ ಗದರಿಸ್ಬೇಕು. ಸೊ ಅವಳೇ ಅರ್ಥ ಮಾಡ್ಕೋತಾಳೆ ಸ್ವಲ್ಪ ದಿವಸ ಹೋದರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ನಾವು ಅನ್ಕೋತೀವಿ ಅಷ್ಟೇ, ವೀಡಿಯೋದಲ್ಲಿ ಇಷ್ಟೇ ರೆಡಿ ಮಾಡಿರೋದು 1 ಮಂತ್ಗೆ ಫೋಟೋಶೂಟು, ಫಸ್ಟ್ ಫೋಟೋಶೂಟ್ ಅಂತಾರೆ ಇಷ್ಟೇ ರೆಡಿ ಮಾಡಿದಾರಲ್ಲ ಅಂತ. ಬಟ್ ಇಷ್ಟನ್ನೇ ರೆಡಿ ಮಾಡೋದಕ್ಕೆ ಎಷ್ಟು ಟೈಮ್ ತಗೋತು ಅಂತ ಅಂದರೆ, ನಾನು 1 ಗಂಟೆ ಅಥವಾ 1:15 ಅನಿಸುತ್ತೆ ಸ್ಟಾರ್ಟ್ ಮಾಡಿದಾಗ, ಮಿನಿಮಮ್ 2 ಗಂಟೆವರೆಗೂ ನಾನು ರೆಡಿ ಮಾಡಿದ್ದೀನಿ. 1 ಅವರ್ ಆಯಿತು. ಮಧ್ಯದಲ್ಲಿ ಪಾಪು ಸ್ವಲ್ಪ ಅಂದಾಗೆಲ್ಲ ಫೀಡ್ ಮಾಡಿಸ್ಬೇಕಿತ್ತು, ಮತ್ತೆ ಬಂದಿಲ್ಲಿ ರೆಡಿ ಮಾಡಬೇಕಿತ್ತು, ಪೆಕ್ಕುಮ್ಮನ ಕಂಟ್ರೋಲ್ ಮಾಡಬೇಕಿತ್ತು, ನಾನು ಬಗ್ಕೊಂಡು ಈ ರೀತಿಯೆಲ್ಲ ರೆಡಿ ಮಾಡೋದಕ್ಕೆ ಸ್ವಲ್ಪ ಟೈಮು ಆಗುತ್ತೆ, ಹಿಂಸೆನೂ ಆಗುತ್ತೆ. ಬಟ್ ನಮಗೆ ಇದು ಸ್ವಲ್ಪ ಜಾಸ್ತಿನೇ ಅಂತ ಅನಿಸುತ್ತೆ, ಬಿಕಾಸ್ ಜಸ್ಟ್ ಇವಾಗ ನಮಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಅಷ್ಟೇ. ಒನ್ಸ್ ನಾವು ನೀಟಾಗಿ ಕ್ಯೂರ್ ಆಗಿದ್ದೀವಿ ಅಂತಂದರೆ ಇನ್ನು ಈ ವೆರೈಟಿ ನಾವು ಎಷ್ಟೊಂದು ಥಿಂಕ್ ಮಾಡಿ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಎಲ್ಲ ರೀತಿಯಲ್ಲೂ ಫೋಟೋಶೂಟ್ಗೆ ಟ್ರೈ ಮಾಡ್ಬೋದು. ಆ್ಯಂಡ್ ಈ ಒಂದು ಥೀಮ್ ಏನಿದೆ, ಫ್ರೂಟ್ ಥೀಮು, ಇದನ್ನು ನಾನು ಯಾವುದೋ ಒಂದು ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡಿದ್ದು. ಸೇಮ್ ಆರೆಂಜ್ ಮತ್ತು ಪೊಮೊಗ್ರೆನೇಟ್ನ ಯೂಸ್ ಮಾಡಿಕೊಂಡು ಅವ್ರು ಮಾಡಿದರು. ಸೊ ಹಾಗಾಗಿ ನಾವು ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದು ಅಷ್ಟೇ. ಸೊ ಫೈನಲಿ ನಾನು ರೆಡಿ ಮಾಡಿ ಆಯಿತು. ನನ್ನ ಹಸ್ಬೆಂಡ್ ಇಲ್ಲಿ ಪಾಪನ ಎತ್ಕೊಂಡು ಮಾತಾಡಿಸ್ತಿದ್ದಾರೆ, ಆಟ ಆಡಿಸ್ತಿದ್ದಾರೆ. ಆ್ಯಕ್ಚುಲಿ ಅವನ ಕ್ರಿಶ್ ಅಂತ ಯಾರೂ ಹೆಸರಿಡ್ದೆ ಕರಿತಾ ಇಲ್ಲ ಮನೇಲಿ, ಸುಮ್ಮನೆ ಹೆಸರಿಟ್ಟಿದ್ವಿ ಅಷ್ಟೇ. ಬಂಗಾರಿ ಅಂತಲೇ ಕರೆದು ಬಂಗಾರಿ ಅಂತಲೇ ಮಾತಾಡೋ ಥರ ಆಗ್ಬಿಡ್ತಾ ಇರುತ್ತೆ ಒಂದೊಂದ್ಸತಿ ವೀಡಿಯೋದಲ್ಲಿ. ಸೊ ಹಂಗೆ ಮಾತಾಡಿಸ್ತಿದ್ರೆ ನಾನು ಆಲ್ರೆಡಿ ಹೇಳ್ತಾನೆ ಇದ್ದೀನಿ, ಮನಗಿಸ್ರಿ ಸಾಕು, ಅವ್ನು ಎದ್ಬಿಡ್ತಾನೆ ಅಂತ. ಅವ್ರು ಮನಗಿಸ್ತಾ ಇಲ್ಲ, ಏನೇನೋ ಮುದ್ದು ಮಾಡ್ಕೊಂಡು ಮಾತಾಡ್ತಿದ್ದಾರೆ, 1 ನಿಮಿಷ ಇರಮ್ಮ ಅಂತ. ಸೊ ಫೈನಲಿ ಮಲಗಿಸಿದ್ರು. ಅವನಿಗೆ ಸಾಫ್ಟ್ ಬೆಡ್ ಮೇಲೆ ಮಲಗಿಸಿ ಮತ್ತು ತಲೆಗೆ ಸಿಂಬಿ ಎಲ್ಲ ಕೊಡ್ತಾರಲ್ಲ, ಸೊ ಹಂಗೆಲ್ಲ ಮಲಗಿಸಿ ಅಭ್ಯಾಸ ಆಗಿಬಿಟ್ಟಿದ್ದಾನೆ. ಇವಾಗ ಕೆಳಗಡೆ ಸ್ವಲ್ಪ ಮಟ್ಟಿಗೆ ಅಷ್ಟೇ ಇದ್ದಿದ್ದು, ಜಾಸ್ತಿ ಲೇಯರ್ ಏನಿರಲಿಲ್ಲ. ಆ್ಯಂಡ್ ತಲೆಗೂ ಏನೋ ಸಿಂಬಿ ಕೊಟ್ಟಿರ್ಲಿಲ್ವಲ್ಲ, ತಲೆನ ಹಿಂಗೆ ಮಾಡಿಸ್ಕೊಂಡು ಹಂಗೆ ತಲೆ ಉರಿತು ಅಂತ ಅನಿಸುತ್ತೆ. ಮನಗಿಸಿ 1-2 ನಿಮಿಷಕ್ಕೆ ಎದ್ದು ಬಿಟ್ಟ. ನನಗೆ ಶಾಕ್ ಆಯಿತು. ಅವನು ಹುಟ್ಟಿದಾಗಿಂದ ಇಲ್ಲಿವರೆಗೂ ಒಂದು ಸತಿನೂ ಹಾಗೆ ಅತ್ತೇ ಇರಲಿಲ್ಲ, ಚೀರಾಡ್ಕೊಂಡು ಸುಮ್ಮನೆ ಮಲಗಿದ್ದವನು ಒಂದೇ ಸತಿ ಕಂಡುಬಿಟ್ಬಿಟ್ಟು ಜೋರಾಗಿ ಚೀರಾಡ್ದ. ಸೊ ಹಂಗಾಗಿ ಬೇಗ ಎತ್ಕೊಂಡ್ಬಿಟ್ವಿ. 1-2-3 ಫೋಟೋ ಅಷ್ಟೇ ಕ್ಲಿಕ್ ಮಾಡೋಕ್ಕಾಗಿದ್ದು, ಸಾಕು 1 ಫೋಟೋ ಸಿಕ್ಕಿದ್ರೆ ಸಾಕು, ಅದೆಲ್ಲ ಮೆಮೊರಿಗೆ ಅಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ಬೇಗ ಎತ್ಕೊಂಡ್ಬಿಟ್ಟಿದ್ದಾನೆ, ಪಾಪನ ಬಿಡಲಿಲ್ಲ. ನಾವು ಪೆಕ್ಕುಮ್ಮಗೆ ಈ ರೀತಿ ಏನೂ ಮಾಡಿರಲಿಲ್ಲ. ಫಸ್ಟ್ ಮಂತ್ ಮಾತ್ರ ಮಲಗಿಸ್ಬಿಟ್ಟು ಫೋಟೋ ತೆಗ್ಸಿದ್ವಿ, ಯಾವುದೇ ಥೀಮ್ ಗೀಮ್ ಅಂತ ಏನೂ ಮಾಡಿರಲಿಲ್ಲ. ಬಟ್ ಇದು ನಮ್ಮ ಮನೇಲಿ ಲಾಸ್ಟ್ ಮಗು ಅಲ್ವಾ, ಇನ್ನು ಈ ರೀತಿ ಮಾಡಬೇಕು ಅಂದರೂ ಕೂಡ ಯಾವ ಮಗುನೂ ಸಿಗೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಮಾಡ್ತಾರೆ ಅಂತಲ್ಲ, ನಮ್ಮ ಮೆಮೊರಿಗೋಸ್ಕರ, ನಮ್ಮ ಖುಷಿಗೋಸ್ಕರ. ಅವನು ದೊಡ್ಡವನಾದ್ಮೇಲೆ ಇದನ್ನೆಲ್ಲ ಮಾಡಿದ್ರೆ ನನಗೆ ಎಲ್ಲರ ಥರನೇ ನನಗೂ ಮಾಡಿದಾರಲ್ವ ಅನ್ನೋದು ಒಂದು ಖುಷಿ ಇರುತ್ತೆ. ಇಲ್ಲ ಅಂತಂದರೆ ಎಲ್ಲ ಮನೆಯಲ್ಲೂ ಮಾಡಿದ್ದಾರೆ, ನಮ್ಮಮ್ಮ ಮಾತ್ರ ಏನೂ ಮಾಡೇ ಇಲ್ಲ ನನಗೆ ಅನ್ನೋ ಥರದ್ದು ಅವ್ರ ಮನಸ್ಸಿಗೆ ಬರಬಾರ್ದಲ್ವ ಅಂತ ಅಂದ್ಬಿಟ್ಟು ಮಾಡಿರೋದು. ಆ್ಯಂಡ್ ನನಗೆ ತುಂಬ ಕಮೆಂಟ್ಸ್ ಬರ್ತಾ ಇರೋದು, ಮೇಡಮ್ ನೀವು ಆಫ್ಟರ್ ಡೆಲಿವರಿ ಆದಮೇಲೆ ಗಾಯ ಹೇಗೆ ಮಾಗಿಸ್ಕೊಂಡ್ರಿ, ಸ್ಟಿಚಸ್ ಪೇಯ್ನ್ ಇರುತ್ತಲ್ಲ ಅದನ್ನೆಲ್ಲ ಹೇಗೆ ನೀವು ರಿಲೀಫ್ ಮಾಡ್ಕೊಂಡ್ರಿ, ನಿಮ್ಮನ್ನ ನೀವು ಹೇಗೆ ಟೇಕ್ ಕೇರ್ ಮಾಡ್ಕೊಂಡ್ರಿ, ಇಷ್ಟು ಬೇಗನೆ ಮನೆ ಕೆಲಸ ಮತ್ತು ಪೆಕ್ಕುಮ್ಮದು ಪಾಪುದು ಎಲ್ಲ ನೋಡ್ಕೋತಿದ್ರಲ್ಲ ಹೇಳಿ ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೆ ನಾನು ಸಪ್ರೇಟ್ ವೀಡಿಯೋನ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ. ಆಫ್ಟರ್ ಡೆಲಿವರಿ ನಮ್ಮನ್ನ ನಾವು ಹೇಗೆ ನೋಡ್ಕೊಂಡ್ರೆ ನಾವು ಆದಷ್ಟು ಬೇಗ ರಿಕವರಿ ಆಗ್ಬೋದು ಅನ್ನೋದನ್ನು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಲಾಸ್ಟ್ವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಾಯ್.